ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು, ಹರಿದಿನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನಹಿತಕ್ಕಾಗಿ ನಡೀತಾ ಇದೆ. ಇವು ಕೇವಲ ಸಾಂಕೇತಿಕ. ನಿಜವಾದ ಅರ್ಥ ಏನಂದರೆ, ದುಷ್ಟಶಕ್ತಿ ಬೇಕು ಅಂದರೆ ಮನುಷ್ಯಗಂತ ಕೋಪ, ತಾಪ, ಆಸೆ, ಅರಿಸಿಟ್ಟು ಗೆಲ್ಲಬೇಕು, ಮನುಷ್ಯನಿಗೆ ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು. ಆದ ಇವೆಲ್ಲವನ್ನು ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ. ಈ ಬಾರಿ ಮಳೆ ಆಗಿದೆ, ಮಳೆ ಆಯಿತು. ಇಂದು ಹೇಳಿದ್ದಿಲ್ಲ ನಾನು, ಮಲೆನಾಡು ಬಯಲುಸೀಮೆ, ಬಯಲುಸೀಮೆ ಮಲೆನಾಡು ಅಂತ ಹೇಳಿದ್ದು ನಾನು. ಮಲೆನಾಡು ಬಯಲುಸೀಮೆ ಆಗುತ್ತೆ, ಮಲೆನಾಡು ಆಗಿತ್ತು ಅಲ್ಲಿ. ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರೆ ಸರ್ಕಾರದ ಬಗ್ಗೆ ಅದು ಜನ ಭಾಳ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಇದ್ದಾರೆ. ಜನ ಯಾವ್ದು ಬೇಕಾದನ್ನು ಮಾಡ್ತಾರೆ. ರಾಜಕೀಯ ದೃಢೀಕರಣ ಸಂಕ್ರಾಂತಿವರೆಗೂ ಏನು ಹೇಳಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಮುಂದೆ ಸರ್ಕಾರಗಳ ರಚನೆ ಆಗೋದಾದ್ರೆ ಹೇಳಿದ ಜನವರಿ ಕಳೆದ ಮೇಲೆ ಹೇಳ್ತೀನಿ. ಕಳೆದರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ. 5 ವರ್ಷ ಪೂರ್ವಗಳು ಆಮೇಲೆ ಹೇಳ್ತೀನಿ, ಜನವರಿ ಆದಮೇಲೆ ಹೇಳ್ತೀನಿ. ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಸಂಕ್ರಾಂತಿವರೆಗೂ ಭದ್ರ ಆಗಿರುತ್ತೆ. ಅಲ್ಲೂ ಮುಂದೂ ಭದ್ರ ಇರುತ್ತೆ. ನೋಡಿ.